ಹಲೋ 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 ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕನ್ನಡದ ಕಲೆಯನ್ನು ಕಂಡು ಕುಣುಕುಳು ನಗುತ್ತಿರುವಂತಹ ಕಲಾ ಪ್ರೇಕ್ಷಕರೇ, ಇಂದು ನಿಮ್ಮೂರಲ್ಲೊಂದು ನಾಟಕ ನಾಟಕ ನಾಟಕದಲ್ಲೊಂದು ನಾಟಕ, ನಿಮ್ಮೂರಲ್ಲೊಂದು ನಾಟಕ ನಾಟಕ ನಾಟಕ, ನಿಮ್ಮೂರಲ್ಲೊಂದು ನಾಟಕ ನಾಟಕ, ನೋಡ ಬನ್ನಿರಲ್ಲ ನಮ್ಮ ಜಾತಕ ಜಾತಕ ಜಾತಕ, ನೋಡ ಬನ್ನಿರಲ್ಲ ನಮ್ಮ ಜಾತಕ. ಹಲೋ ಕನ್ನಡದ ಕಲಾಭಿಮಾನಿಗಳೇ, ಕಾರವಾರ, ಕೋಲ್ಕುಂಟ, ಹೊನ್ನಾವರ, ಭಟ್ಟ, ತಿರ್ಸಿ, ಸಿಂಗಾಪುರ, ಯಲ್ಲಾಪುರ, ಮುಂಡಗೋಡ, ಹಣೆಯ, ಸುಪ್ಪ, ಎಲ್ಲ ಕಡೆ ಹೆಸರು ಮಾಡಿದಂತ ನಮ್ಮ ತಂಡ, ಎಲ್ಲ ಕಡೆ ಹೆಸರು ಮಾಡಿದಂತ ನಮ್ಮ ತಂಡ, ನಿಮ್ಮೂರಲ್ಲೂ ನಾಟಕ ನಾಟಕ ನಾಟಕ, ನೋಡ ಬನ್ನಿರಲ್ಲ ನಮ್ಮ ಜಾತಕ ಜಾತಕ ಜಾತಕ. ಅಣ್ಣ ಬರೋಣ, ನಾಟಕ ನೋಡಕ್ ಬರೋಣ. ಹಲೋ ನಂದಣ್ಣ, ಹಲೋ ಬಾರಣ್ಣ, ನಾಟಕ ನೋಡಿ ಬರೋಣ. ಸಾಕು ಸಾಕು, ಉದ್ಧಾರ ಕೊಡಿಲ್ಲ ಬೇಕ ಸೌಂಡ್ ಕೊಡಲೆ. ಹಲೋ 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 ಹಲೋ, ಮೈಕ್ ಚೆಕ್ ಮೈಕ್ ಚೆಕ್ ಮೈಕ್ ಚೆಕ್ 1 2 3. ಹಲೋ ಹೇಳ್ಸ ಹಲೋ ಹಲೋ, ಹಾಂ ಹೇಳ್ಸ ಹಲೋ, ಇಲ್ಲಿ ಬರ ಎಂತ ಹೇಳ್ತಿದ್ದೆ, ಇಲ್ಲಿ ಸೌಂಡ್ ಕೊಡ. ಏ ಗೆಂಡೆ ತಿಮ್ಮ ಆಗಿಟ್ಟಿ ಅಲ್ಲ, ರಾಘಣ್ಣ ಪ್ರಚಾರಕ್ಕಂತೆ ದುಡ್ಡು ಕೊಟ್ಟಿದ್ನ ನಿನ್ನೆ, ಎಲ್ಲಾಯ್ತು ದುಡ್ಡು? ಸೈಕಲ್ ತಗೋ ಬಂದ್ಕಂಡು ಏಳ್ಸು ಅಂದ್ರೆ ಎಂತದ್ದು ಏಳ್ಸು? ದುಡ್ಡು ಎಲ್ಲಾಯ್ತು? ಸಂಜೆಗೆ ವ್ಯವಸ್ಥೆ ಮಾಡ್ತಾರೆ ಅಷ್ಟ. ವ್ಯವಸ್ಥೆ ದುಡ್ಡೆಲ್ಲ ಸೌಂಡ್ ಕೊಡು. ಏ ಬಂದೆ. ಹಲೋ ಹಲೋ, ಹಾಂ ಸರಿ. ಹಲೋ ಕನ್ನಡ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ಬಂಧುಗಳೇ, ಸ್ವಲ್ಪ ಇತ್ತ ಕಡೆ ಲಕ್ಷ್ಯ ಕೊಡಿ. ಅಂದ ಕಲಾವಿದರ ಏಳಿಗೆಗಾಗಿ ಜುಮ್ಮನೂರಿನಲ್ಲಿ ಹಾಕಿರುವಂತಹ ಭವ್ಯವಾದ ದಿವ್ಯವಾದ ರಂಗಸಜ್ಜಿಕೆಯಲ್ಲಿ ಅಭಿನಯಿಸಲ್ಪಡುವಂತ ನಾಟಕ, ನಾಟಕದಲ್ಲೊಂದು ನಾಟಕ, ನಾಟಕದಲ್ಲೊಂದು ನಾಟಕ, ನಾಟಕದಲ್ಲೊಂದು ನಾಟಕ ಎಂಬ ಅತ್ಯಂತ ಉತ್ತಮವಾದ ಹಾಸ್ಯಭರಿತ ಸಾಮಾಜಿಕ ನಾಟಕವನ್ನ ಪ್ರದರ್ಶಿಸಲಿದ್ದಾರೆ ಬಂಧುಗಳೇ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಎಲ್ಲ ಕಲಾಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನಗಳಿಂದ ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಬಂಧುಗಳೇ, ನಿಮ್ಮ ಊರಿನವರೇ ಆದಂತಹ ಹಾಸ್ಯ ರತ್ನ, ಹಾಸ್ಯ ಚಕ್ರವರ್ತಿ, ಕಲಾ ಸಾಮ್ರಾಟ್, ಕಲಾ ಬಂಧು ಮುಂದಿನ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯಿಸಬೇಕು ಅಂತ ಅಂದುಕೊಂಡಿರುವಂತಹ ನಿಮ್ಮ ಊರಿನವರೇ ಆದಂತಹ ನಿಂದೆ ಹೇಳ್ತಿದ್ಯಲ್ಲ? ಇಲ್ಲ ನಿಂದೆ ಹೇಳ್ತಿದ್ದೆ, ನಂದು ಹೇಳಕ್ಕೆ ನಿಮ್ಮ ಅಪ್ಪ ಹೇಳ್ತೇನಿಲ್ಲ. ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ. ನಿಮ್ಮ ಊರಿನವರೇ ಆದಂತಹ ಕಲಾ ಸಾಮ್ರಾಟ್, ಕಲಾವಿದ, ಹಾಸ್ಯ ರತ್ನ ಶ್ರೀಮಾನ್ ಬೊಗಳೆಯವರ ಹಾಸ್ಯ ಪಾತ್ರವನ್ನು ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ ಕಲಾಬಂಧುಗಳೇ. ನಾನು ಬೊಗಳೆ ಹೇಳಿ. ಹೌದು, ಪಿಚ್ಚಿ ತೋರಿಸು. ನಿಂದು ಹೇಳಿದ್ರಾಯ್ತಲ್ಲ ಈಗ, ಪಟ್ಟಕ್ಕನ ಹೇಳ. ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಊರಿನಲ್ಲಿ ಗೆಂಡೆ ಮಾರುವ ಗೆಂಡೆ ತಿಮ್ಮನವರು ಎಲ್ಲವನ್ನು ಬೆಚ್ಚಿ ತೋರಿಸಲಿದ್ದಾರೆ. ಮರ್ಯಾದೆ ಬಿಟ್ಟವನೇ, ಹಾಳದವನೇ, ಎಂತದ ಬಿಟ್ಟು ತೋರಿಸುದು? ಸರಿ ಮಾಡಿ ಹೇಳ, ಎಲ್ಲ ಹೇಳ ಹುಡಿ ಬಿಡುವ. ಬೇಗಳು ಸರಿ ಮಾಡು. ಶ್ರೀಮಾನ್ ತಿಮ್ಮನವರು ನಿಮ್ಮ ಊರಿನವರೇ ಆದಂತಹ ಗೆಂಡೆ ಮಾರುವ ಗೆಂಡೆ ತಿಮ್ಮನವರು ಹಾಸ್ಯವನ್ನು ಹಾಸ್ಯವಾಗಿ ಬಿಚ್ಚಿ ತೋರಿಸಲಿದ್ದಾರೆ ಕಲಾಬಂಧುಗಳೇ. ಎಲ್ಲರೂ ಬನ್ನಿ, ನಿಮ್ಮವರು ಬನ್ನಿ, ನಿಮ್ಮವರನ್ನು ಕರೆ ತನ್ನಿ. ಸಾಕು ಹೇಳು.
ನಾ ಹೇಳ್ಕಂಡು ಏನ್ ದೊಡ್ಡ ಹೇಳ ಬಂದ್ಬಿಟ್ಟ. ಹಲೋ ಹಲೋ ಮೈಕ್ ಟೆಸ್ಟಿಂಗ್. ಸೌಂಡ್ ಕೂಡ ಸೌಂಡೇ ಇಲ್ಲ ಕೂಡ ಸೌಂಡ್ ಕೂಡ ಕೊಡುತ್ತ ಹಿಡ್ಕಳ. ಬೇರೆ ಬೇರೆ ಹಾ ಹಾ ಮತ್ತು ಆಗುದಿಲ್ವಾ? ಬಂತ ಬರ್ತಾ ಇದೆ ಮತ್ತೊಂದು ಚೂರು ಬೇಕಾಗಿ. ಬಂತ ಸಾಕು ಸಾಕು ಎಲ್ಲರೂ ಬಂದ್ರು. ಈಗ ನೋಡ್ಕ ಪ್ರಚಾರ ಮಾಡೋದು ಒಂದು ಕಲೆ, ಹೆಂಗ್ ಮಾಡ್ಬೇಕು ಹೇಳಿ ಈಗ ನೋಡು. ಆಯ್ತು ನೋಡು. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ, ನಿಮ್ಮ ನೆಚ್ಚಿನ ಗೆಂಡೆತಿಮ್ಮ ಶ್ರೀಯುತ ಹಾಸ್ಯ ಚಕ್ರವರ್ತಿಯಾದ ನಾನು ನಾಟಕದಲ್ಲಿ ನಿಮ್ಮ ಮುಂದೆ ಹಾಸ್ಯವನ್ನು ಕೇಳಕ ಮಾತಿನ ಮೂಲಕ ಬಿಚ್ಚಿ ತೋರಿಸಲಿದ್ದಾರೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಬೆಲ್ಲಿ 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 ಎಲ್ಲಿಗೆ ಬರುದು? ಅವರೆಲ್ಲ ಬಂತು ಗಂಡ ಕಡೆಗೆ. ಹೇಳ ಅದು ಅಲ್ವಾ, ನಂಗೆ ನಾಳೆ ನಾಟಕದೊಂದು ಡೈಲಾಗ್ ಮುರ್ತದಂಗಾಗದೆ. ಒಂದು ಡೈಲಾಗ್ ಹೇಳ್ತೆ, ಸರಿಯಾದ ಕೇಳ. ಬೇಡ ಮರ, ನೀ ಡೈಲಾಗ್ ಹೇಳುವುದು ಬೇಡ, ನಾ ಕೇಳುವುದೂ ಇಲ್ಲ. ನಿನಗೆ ಡೈಲಾಗ್ ಒಂದು ದೊಡ್ಡ ನಮಸ್ಕಾರ. ಗಂಡ 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 ಒಂದೇ ಡೈಲಾಗ್. ಬೇಡ ಅಂದ್ರೆ ಬೇಡ. ಸಂಜಿಗೆ ಸಂಜಿಗೆ 90 ಹೇಳ್ತನ, ಒಂದು ಡೈಲಾಗ್ ಹೇಳ್ತೆ. 90 ಹೇಳ್ತೀಯ? ಆದ್ರೆ ಮಗಳೇ 90 ಸಾಕಾಗೋದಿಲ್ಲ, ಅದ್ರ ಮೇಲೆ ಒಂದು 90 ಹೇಳ್ತೀಯ? ಆಯ್ತಾಯ್ತು, ಪುಕ್ಕಡ್ ಸಿಕ್ಕರು ನಂಗೂ ಬೇಕು, ನಮ್ಮ ಅಪ್ಪಗೆ ಬೇಕು ಅನ್ನೋ ಜಾತಿ. ಸರಿ ಹೇಳು ಕೇಳು. ಹೇಳೀಗ ಏನು ಆಯ್ತು ನನ್ನ ಮಗನೇ? ನನ್ನ ಮಗನೇ, ನಂಗೆ ನಂಗೆ ನಾಲ್ಕು ನನ್ನ ಮಗ ಅಂತ್ಯ. ನೀ ಹೇಳದಲ್ಲ ಮನೆ ಅದು, ನನ್ನ ನಾಟಕ ಡೈಲಾಗ್ ಫಸ್ಟ್ ಸಾಲೇ ಅದು. ಅದು ಡೈಲಾಗ ಸರಿ ಮಾಡಿ ಹೇಳ್ತೆ ಕೇಳು. ಹೇಳು ಹೇಳು. ಏನು ಆಯ್ತು ನನ್ನ ಮಗನೇ? ಪವಿತ್ರವಾದ ಭರತ ಭೂಮಿಯಲ್ಲಿ ಹುಟ್ಟಿ ನನ್ನ ಸ್ನೇಹಿತನ ಹೆಂಡತಿಯ ಸೆರಗಿಗೆ ಕೈ ಹಾಕ್ತೀಯ. ನನ್ನ ಮಗನೇ, ಅವ ಯಾವಾಗ ನನ್ನ ಹೆಂಡತಿ ಸೀರೆ ಸೇರಕ್ಕೆ ಕೈ ಹಾಕಿ ಬಂದಿದೆ. ಪಾಪ ನನ್ನ ಹೆಂಡತಿ ಮನೆ ಬಿಟ್ಟು ಹೊರಗೆ ಬರುವುದಿಲ್ಲ. ನಿಮ್ಮ ಅಭಿಪ್ರಾಯ? ನಿನ್ನ ಹಿಡಿದು ಸುದ್ದಿ ಹೇಳ್ದ? ಅದು ನಾನು ಮಾಡೋ ನಾಟಕದಲ್ಲಿ ನನ್ನ ಜೊತೆ ಪಾತ್ರ ಮಾಡು ನನ್ನ ಸ್ನೇಹಿತನ ಪಾತ್ರದ ಹೆಂಡತಿ ಮಾರ ಯಾವುದು? ನಾನು ಹಿಡಿದು ಹೇಳ್ದ ಹೊಡಿದ್ದೆ. ಇದು ನಾಟಕ ಡೈಲಾಗೇನಾ? ಮತ್ತೆ ಸರಿ ಮಾಡಿ ಬಿಡಿಸಿ ಹೇಳ್ಬೇಡ ಮೊದ್ಲೇ. ನಂಗೆ ನಾಟಕ ಡೈಲಾಗ್ ಮಾಡೋದಿಲ್ಲ. ಹೇಗೆ ನಡೆದಿದೆ ಪ್ರಚಾರ? ಸೂಪರ್ ಆಗಣ, ಸೂಪರ್. ಊರೆಲ್ಲ ತಿರುಗಿ ನಿನ್ನ ಹೆಸರು ಹೇಳದ್ದೇ ಹೇಳದ್ದು. ಕೂಗು ಕೂಗು ಗಂಟೆಲ್ಲ ಬಿದ್ದೋಯ್ತು. ಎಂತ ಬಾಗಲಿ ಬಿಡ್ತೀಯ ಮಾರಯ್ಯ, ನಿನ್ ಗಂಟ್ಲು ಬಿದ್ದೋಯ್ತು ಅಂದಿಲ್ಲ ಇಟ್ಕ. ತಿಮ್ಮ ನೋಡು, ಅವನ ಸ್ವಭಾವನೆ ಯಾವತ್ತೂ ಹಾಗೆ. ನೀನ್ ಯಾಕೆ ಸಿಟ್ಟಿ ಹೇಳ್ತೀಯ ಹೇಳು? ಹೌದಾ? ನಾಳೆ ನಡೆಯುವ ನಾಟಕದಲ್ಲಿ ನಾನೇ ಹುಲಿಯಾಗಿ ಮೆರಿಬೇಕು. ನರಿಯೆಲ್ಲ ಹುಲಿಯ ಹೋಗ್ಕೊಂಡಿ ಮಾರ್ಚಲೆಲ್ಲ ಪಾಣಿ ಬರುತ್ತಿರುವಾಗ ಓಹೋ, ಇದು ನಾಳೆ ನಾಟಕದಲ್ಲಿ ಬರ್ಬೇಕಾದ ಡೈಲಾಗ್ ಇಲ್ಲಿ ಯಾಕೆ ಬಂತು? ಮಗಳೇ ಹೋಗ್ಲಿ ಬಿಡು, ನಮ್ಮನ್ನ ಒಳಗೆ ಕಚ್ಚಾಟ ಯಾಕೆ? ನಾವೆಲ್ಲರೂ ಕಲಾವಿದರು, ನಾವೆಲ್ಲರೂ ಒಟ್ಟಾಗಿ ಕಲೆಯನ್ನು ಹೇಗೆ ಪ್ರಯೋಗಿಸಬೇಕು ಎನ್ನುವುದರ ಬಗ್ಗೆ ವಿಚಾರ ಮಾಡಬೇಕು ವಿನಃ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿ ನಮ್ಮ ಜೀವನವನ್ನು ನಾವಾಗಿಯೇ ಹಾಳು ಮಾಡ್ಕೊಳ್ಳೋದು ಬೇಡ. ವಿರಾಟ್, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಾವು ಪ್ರೀತಿಸುವ ಹೃದಯವನ್ನು ನಾವು ಪ್ರೀತಿಸಬೇಕೇ ವಿನಃ ಪ್ರೀತಿಸಿದ ಹೃದಯವನ್ನ ಯಾವತ್ತೂ ಪ್ರೀತಿಸೋದಕ್ಕೆ ಹೋಗಲೇಬಾರದು. ಅದು ಯಾವತ್ತೂ ನಿನ್ನ ಮನದಲ್ಲಿ ಅಚ್ಚಾಗಿರಲಿ. ಮುಚ್ಚೋ ಸಾಕು.
ನಿನ್ನಿಂದ ನೀತಿ ಪಾಠವನ್ನು ನಾನು ಹೇಳಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ನಾನಿಲ್ಲಿ ಯಾರಿಗೂ ನೀತಿ ಪಾಠವನ್ನ ಹೇಳ್ಕೊಡ್ತಾ ಇಲ್ಲ. ಹಿರಿಯರು ಬಿಟ್ಟು ಹೋಗಿದ ಸತ್ಯ ಸಂದೇಶವನ್ನ ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನು ಅರಿತುಕೊಳ್ಬೇಕಾದ್ದು ಅಥವಾ ಅರಿತುಕೊಳ್ಳದೆ ಇರೋದು ನಿನಗೆ ಬಿಟ್ಟಿದ್ದು. ವಿರಾಟ್ ಒಂದು ಮಾತು ಹೇಳ್ತೀನಿ ಕೇಳು. ಹುಚ್ಚು ನಾಯಿ ನನಗೆ ಕಚ್ಚತ್ತೆ ಅಂತ ಹೇಳಿ ನಾನು ಹುಚ್ಚು ನಾಯಿ ಕಚ್ಚಲ್ಲ. ನಾನು ಒಂದ್ ವೇಳೆ ಹುಚ್ಚು ನಾಯಿ ಕಚ್ಚಿದ್ದೆ ಹೋದಾದ್ರೆ ನಾನು ಹುಚ್ಚು ನಾಯಿ ಆಗ್ತೀನಿ. ಅದಲ್ಲ, ಯಾವ ವಿಚಾರವನ್ನು ಇಟ್ಕೊಳಕ್ ಹೋಗ್ಬೇಡ. ನಾಳೆ ನಮ್ಮ ನಾಟಕದ ತಾಲೀಮಿದೆ, ಆದಷ್ಟು ಬೇಗ ಬಂದ್ಬಿಡು. ತಗೊಂಡು ನಡ್ರಿ.